ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು. ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ, ಅಂದರೆ ಪಾಂಡವರನ್ನು ಹೇಗಾದರೂ ಕೂಡ ನಿರ್ಮೂಲನೆ ಮಾಡಬೇಕು ಅಂತ ಹೇಳುವಂಥ ಇಚ್ಛೆಯೇ ಧೃತರಾಷ್ಟ್ರನ ಮಕ್ಕಳಾದಂತಹ ಕೌರವರಲ್ಲಿತ್ತು. ದುರ್ಯೋಧನಾದಿಗಳ ಮನಸ್ಸಲ್ಲಿ ಈ ಪಾಂಡವರಿಗೆ ಯಾವುದೇ ರೀತಿಯಾಗಿ ತಮ್ಮ ರಾಜ್ಯದಲ್ಲಿ ಭಾಗವನ್ನು ಕೊಡುವುದಿಲ್ಲ, ಅವರು ನಿರ್ಮೂಲನೆಯಾಗಿ ಹೋಗಬೇಕು, ಪಾಂಡು ವಂಶ ಅಂತ ಹೇಳುವಂಥದ್ದು ಅದು ನಿರ್ನಾಮವಾಗಿ ಹೋಗಬೇಕು ಅಂತ ಹೇಳುವಂತಹ ಆ ಒಂದು ತೀರ್ಮಾನಕ್ಕೆ ದುರ್ಯೋಧನ ಬಂದಿದ್ದ. ಅವನಲ್ಲಿ ಆ ಈರ್ಷ್ಯೆ ಇರ್ಬೋದು, ಅಸೂಯೆ, ಇವರ ಬಲಗಳ ಬಗ್ಗೆ ತಾನು ಅತ್ಯಂತ ಹೆಚ್ಚು ಕರಬುತ್ತಾ ಇದ್ದ, ಹೊಟ್ಟೆಕಿಚ್ಚು ಅಂತ ಹೇಳುವಂಥದ್ದು ಮಿತಿಮೀರಿ ಹೋಗಿತ್ತು ಧೃತರಾಷ್ಟ್ರ ಪುತ್ರರಿಗೆ. ಹೇಗಾದರೂ ಮಾಡಿ ಇವರನ್ನು ನಮ್ಮ ಕಣ್ಣ ಮುಂದಿನಿಂದಾದರೂ ದೂರ ಓಡಿಸಿ ಬಿಡುವ ಅಂತ ಯೋಚನೆ ಮಾಡಿದಂತಹ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಪಂಚಪಾಂಡವರನ್ನು ಕೊಲ್ಲಿಕ್ಕೆ ಬೇಕಾದಂತಹ ಎಲ್ಲ ಸಂಚುಗಳನ್ನು ಕೂಡ ಮಾಡ್ತಾನೆ ದುರ್ಯೋಧನ. ಆದರೆ ಎಲ್ಲದರಲ್ಲೂ ವಿಫಲನಾಗ್ತಾನೆ. ಯಾಕೆಂದರೆ ಇವರೆಲ್ಲ ಧರ್ಮಪುತ್ರರು, ಧರ್ಮ ಅವರ ಕಡೆಯಲ್ಲಿತ್ತು. ವಿಷವನ್ನು ಉಣಿಸ್ತಾನೆ ಭೀಮಸೇನನಿಗೆ. ಆದರೂ ಆ ವಿಷವನ್ನುಣಿಸಿ ಅವನನ್ನು ಸರೋವರದಲ್ಲಿ ನೂಕಿ ಹಾಕಿದ್ರೂ ಕೂಡ ನಾಗಲೋಕಕ್ಕೆ ಹೋಗಿ ಭೀಮಸೇನ ಅಲ್ಲಿ ನಾಗರುಗಳಿಂದ ವಿಶೇಷವಾದಂಥ ಅನುಗ್ರಹವನ್ನು ನಾಗದೇವತೆಗಳಿಂದ ಪಡೆದುಕೊಂಡು ಬಂದಿರ್ತಾನೆ. ಈಗ ಇನ್ನು ಇವರನ್ನು ಇಲ್ಲಿಂದ ಹೇಗಾದರೂ ನಿವಾರಣೆ ಮಾಡಬೇಕು, ಯಾವ ರೀತಿ ಪ್ರಯತ್ನ ಪಟ್ಟರೂ ಕೂಡ ಇವರಿಗೆ ಯಾವುದೇ ಹಾನಿಯಾಗುವುದಿಲ್ಲ ಅಂತ ತಿಳ್ಕೊಂಡು ಆಲೋಚನೆ ಮಾಡಿದಂತಹ ದುರ್ಯೋಧನ ಏನು ಮಾಡ್ತಾನೆ ಅಂದರೆ, ಪುರೋಚನ ಅಂತ ಹೇಳುವಂತಹ ತನ್ನ ಒಬ್ಬ ಸ್ನೇಹಿತನನ್ನು, ತನ್ನ ಮಂತ್ರಿ ಅಂತ ಹೇಳ್ಬೋದು, ಅವನ ಪರಿವಾರ ಜನ, ಅವನನ್ನು ಕರೆದು ನೀನೊಂದು ಅರಗಿನ ಮನೆಯನ್ನು ನಿರ್ಮಾಣ ಮಾಡಬೇಕು ವಾರಣಾವೃತದಲ್ಲಿ ಅಂತ ಅವನಿಗೆ ಸೂಚನೆಯನ್ನು ಕೊಟ್ಟು ಅರಗಿನ ಅರಮನೆಯನ್ನು ನಿರ್ಮಾಣ ಮಾಡಿಸ್ತಾನೆ. ಅಂದರೆ ದೊಡ್ಡದಾದಂತಹ ಅರಮನೆ, ಅಲ್ಲಿ ವಾಸಕ್ಕೆ ಯೋಗ್ಯವಾದಂತಹ ಎಲ್ಲ ವಸ್ತುಗಳು ಇರ್ತದೆ. ರಾಜಕುಮಾರರ ವಾಸಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಬೇಕು, ಅನುಕೂಲಗಳು ಬೇಕು, ಎಲ್ಲವನ್ನೂ ಅಲ್ಲಿ ಮಾಡಿಕೊಟ್ಟು, ಆದರೆ ಆ ಅರಮನೆಯನ್ನು ಮಾತ್ರ ಸುಲಭವಾಗಿ ಭಸ್ಮ ಮಾಡಲಿಕ್ಕೆ ಯಾವುದರಿಂದ ಸಾಧ್ಯವೋ ಅಂಥ ಎಲ್ಲ ವಸ್ತುಗಳಿಂದ ನಿರ್ಮಾಣ ಮಾಡಲಾಗಿರ್ತದೆ. ಬಿದಿರು ಇರ್ಬೋದು, ಅರಗು ಇರ್ಬೋದು, ತುಪ್ಪ, ಮೇಣ, ಈ ರೀತಿಯಾದಂತಹ ವಸ್ತುಗಳಿಂದ ಅಂತಹದ್ದನ್ನು ನಿರ್ಮಾಣ ಮಾಡಿಸಿ ಅಲ್ಲಿಗೆ ಈ ಪಂಚಪಾಂಡವರನ್ನು ಅವರ ತಾಯಿಯ ಸಮೇತ ಕಳುಹಿಸಿಕೊಟ್ಟು ಅಲ್ಲಿ ಆ ಅರಮನೆಯಲ್ಲಿ ಇವರೆಲ್ಲರನ್ನೂ ಕೂಡ 5 ಜನರನ್ನು ಸಜೀವವಾಗಿ ಕೊಂದು ಹಾಕಬೇಕು ಅಂತ ಹೇಳುವಂತಹ ತೀರ್ಮಾನಕ್ಕೆ ಬಂದಿರ್ತಾನೆ ದುರ್ಯೋಧನ. ಇದೆಲ್ಲವನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ತೀರ್ಮಾನ ಮಾಡಿ ಅವರೆಲ್ಲರನ್ನೂ ಕೂಡ ಕಳಿಸಿಕೊಡುವಂತಹ ಸಂದರ್ಭ ವಾರಣಾವೃತಕ್ಕೆ. ಧೃತರಾಷ್ಟ್ರನೇ ಖುದ್ದಾಗಿ ಹೇಳುತ್ತಾನೆ, ಮಕ್ಕಳೇ ನೀವೆಲ್ಲರೂ ಹೋಗಿ ವಾರಣಾವೃತದಲ್ಲಿ ಪಶುಪತಿಯ ದೇವಸ್ಥಾನ ಇದೆ, ಅಲ್ಲಿ ಉತ್ಸವ ನಡೀತಾ ಉಂಟು, ಬಹಳ ಸುಂದರವಾದಂತಹ ಪ್ರದೇಶ ಅದು, ಅಲ್ಲಿ ಹೋಗಿ ಆ ವೈಭವವನ್ನು ಪಶುಪತಿಯ ಆಶೀರ್ವಾದವನ್ನು ಪಡೆದು ಬನ್ನಿ ಅಂತ ಧೃತರಾಷ್ಟ್ರ ಹೇಳುವಾಗ ಯುಧಿಷ್ಠಿರನಿಗೆ ಇವನ ಮಾತಿನ ಒಳಗಿನ ಮರ್ಮ ತಿಳಿಯದೇ ಹೋಗಿರಲಿಲ್ಲ. ಯಾಕೆಂದರೆ ಯುಧಿಷ್ಠಿರನಿಗೆ ಯಾವ ರೀತಿಯಾಗಿ ಧೃತರಾಷ್ಟ್ರನಿಗೆ ಕಣಿಕ ನೀತಿಯ ಉಪದೇಶ ಆಗಿತ್ತೋ ಅದು ಎಲ್ಲವೂ ಕೂಡ ಯುಧಿಷ್ಠಿರನಿಗೂ ತಿಳಿದಿತ್ತು. ಸಾಕ್ಷಾತ್ ಧರ್ಮಪುತ್ರ ಅವನು. ಯಾವ ರೀತಿಯಾದಂಥ ಆಲೋಚನೆಗಳು ದೊಡ್ಡಪ್ಪನ ಮನಸ್ಸಲ್ಲಿ ಬರ್ತಾ ಉಂಟು, ಮಗನ ಮಾತಿಗೆ ಹೇಗೆ ಮರುಳಾಗಿ ಮಗನಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗದೆ ಸ್ವಂತ ತಮ್ಮನ ಮಕ್ಕಳನ್ನೇ ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ ಅಂತ ಹೇಳುವಂಥ ಸತ್ಯ ಯುಧಿಷ್ಠಿರನಿಗೆ ತಿಳಿದಿತ್ತು. ಆದರೂ ಕೂಡ ದೊಡ್ಡಪ್ಪನ ಮಾತಿಗೆ ಮನ್ನಣೆಯನ್ನು ಕೊಟ್ಟು, ಸರಿ ನಾನು ಹೋಗ್ತೇನೆ, ನನ್ನ ತಮ್ಮಂದಿರ ತಾಯಿಯ ಜೊತೆಗೂಡಿ ನಾನು ವಾರಣಾವೃತಕ್ಕೆ ಹೋಗ್ತೇನೆ ಅಂತ ಹೇಳುವಂತಹ ತೀರ್ಮಾನವನ್ನು ಮಾಡಿದ್ದ. ಸಕಲ ಪ್ರಜೆಗಳು ಕೂಡ, ಹಸ್ತಿನಾವತಿಯ ಸಕಲ ಪ್ರಜೆಗಳು ಪಾಂಡವರನ್ನು ಬೀಳುಕೊಡ್ತಾ ಇರುವಂತಹ ಸಂದರ್ಭ, ಕಣ್ಣೀರುಗರೆಯುತ್ತಾರೆ. ಕೆಲವರ ಮನಸ್ಸಲ್ಲಿ ಸಂಶಯ, ಎಲ್ಲಿ ಧೃತರಾಷ್ಟ್ರ ಯಾವುದೋ ದುಷ್ಟ ಯೋಜನೆಯನ್ನು ರೂಪಿಸಿ ಈ ಮಕ್ಕಳನ್ನು ಕಳುಹಿಸಿಕೊಡ್ತಾ ಇದ್ದಾನೋ ಏನೋ ಅಂತ. ಆದರೆ ಎಲ್ಲರೂ ಕೂಡ ಬಂದು ಪುರೋಹಿತರಾದಿಗಳು ಸ್ವಸ್ತಿ ವಾಚನಗಳನ್ನೆಲ್ಲ ಮಾಡಿ ಅವರಿಗೆ ಶುಭವಾಗಲಿ ಅಂತ ಹಾರೈಸಿ ಅವರನ್ನು ಕಳುಹಿಸಿಕೊಡುತ್ತಾರೆ. ಹೀಗೆ ಎಲ್ಲರೂ ಕಳುಹಿಸಿಕೊಟ್ಟು ಮರಳಿ ಹಸ್ತಿನಾವತಿಗೆ ನಿರ್ಗಮಿಸುವಂತಹ ಸಮಯ. ಆದರೆ ವಿದುರ ಮಾತ್ರ ಹೋಗುವುದಿಲ್ಲ. ವಿದುರ ಚಿಕ್ಕಪ್ಪ, ಪಾಂಡವರ ಚಿಕ್ಕಪ್ಪ. ನಾವು ಹಿಂದೆನೇ ನೋಡಿದ್ದೇವೆ, ಧೃತರಾಷ್ಟ್ರ, ಪಾಂಡು ಹಾಗೂ ಈ ವಿದುರ, ಈ ಮೂವರೂ ಕೂಡ ವೇದವ್ಯಾಸರ ದೇವರ ಅನುಗ್ರಹದಿಂದ ಬೇರೆ ಬೇರೆ ಸ್ತ್ರೀಯರಲ್ಲಿ ಜನಿಸಿದವರು. ಅಂಬಾಲಿಕೆಯರಲ್ಲಿ ಪಾಂಡು ಧೃತರಾಷ್ಟ್ರರು ಜನಿಸಿದರೆ, ದಾಸಿಯಲ್ಲಿ ವೇದವ್ಯಾಸರಿಗೆ ಜನಿಸಿದವನೇ ಈ
ವಿದುರ. ಆದರೆ ವಿದುರ ಅಂತ ಹೇಳಿದರೆ ಯಮಧರ್ಮನ ಇನ್ನೊಂದು ಅವತಾರ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಮಹಾಭಾರತದಲ್ಲಿ ಯಮಧರ್ಮರಾಯ ತಾನು 2 ರೂಪಗಳಲ್ಲಿ ಕಾಣಲಿಕ್ಕೆ ಸಿಗ್ತಾನೆ. ಒಂದು ರೂಪದಲ್ಲಿ ಸಾಕ್ಷಾತ್ ಧರ್ಮಪುತ್ರನಾದ ಯುಧಿಷ್ಠಿರನಾಗಿ, ಹಾಗೂ ವಿದುರನೂ ಕೂಡ ಯಮಧರ್ಮನ ಅಂಶವೇ. ಅದೆಲ್ಲ ಶಾಪದಿಂದಾಗಿ ಹೀಗೆ ಬಂದಿದ್ದಾನೆ. ಇದೆಲ್ಲವನ್ನೂ ಕೂಡ ನಾವು ಹಿಂದೆ ನೋಡಿದ್ದೇವೆ. ಹೀಗೆ ವಿದುರ ಮಾತ್ರ ಅಲ್ಲಿಯೇ ಉಳ್ಕೊಳ್ತಾನೆ. ಎಲ್ಲರೂ ಮರಳಿ ತಮ್ಮ ತಮ್ಮ ಅರಮನೆಗೆ ಹೋಗಿದ್ದಾರೆ. ವಿದುರ ಸೂಕ್ಷ್ಮವಾಗಿ ತಾನು ಯುಧಿಷ್ಠಿರನಲ್ಲಿ ಹೇಳುವಂತಹ ಮಾತು ಅಂದರೆ, ಮುಂದೆ ನಿಮಗೆ ಯಾವಾಗ ನೀವು ತೆರಳ್ತಿರೋ ವರ್ಣಾವೃತಕ್ಕೆ ನಿಮಗೆ ಅಪಾಯ ಉಂಟು ಅಂತ ಹೇಳುವಂಥದ್ದನ್ನು ಕೂಟ ಶ್ಲೋಕಗಳ ಮುಖಾಂತರ ಹೇಳುತ್ತಾ ಇದ್ದಾನೆ. ಕೂಟ ಶ್ಲೋಕ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ರಹಸ್ಯವಾದಂತಹ ಕೆಲವೊಂದು ಮಾತುಗಳು ಇತರರಿಗೆ ಗೊತ್ತಾಗದ ರೀತಿಯಲ್ಲಿ ಅದನ್ನು ಶ್ಲೋಕದಲ್ಲಿ ಯುಧಿಷ್ಠಿರನಿಗೆ ತಲುಪಿಸ್ತಾ ಇದ್ದಾನೆ ವಿದುರ. ಕೂಟ ಶ್ಲೋಕಗಳ ಹಿನ್ನೆಲೆ ಏನು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತುಂಟು. ವೇದವ್ಯಾಸರಿಗೆ ಕಾಲಾವಕಾಶ ತೆಗೆದುಕೊಳ್ಬೇಕು, ಮುಂದಿನ ಶ್ಲೋಕವನ್ನು ಬರೀಲಿಕ್ಕೆ ಅರ್ಥ ಮಾಡಿಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಬರಿತಾ ಇರುವಂಥದ್ದು ಸಾಕ್ಷಾತ್ ಮಹಾಗಣಪತಿ ಹೇಳಿದ್ದಾರೆ ಅರ್ಥ ಮಾಡಿಕೊಂಡು ಬರೀಬೇಕು ಅಂತ. ಅವನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಕಾಲಾವಕಾಶ ತೆಗೆದುಕೊಳ್ಬೇಕು. ಅಂತಹ ಶ್ಲೋಕಗಳನ್ನು ಕೊಟ್ಟು ಮುಂದಿನ ಶ್ಲೋಕದ ರಚನೆಯನ್ನು ಕೆಲವೊಂದು ಸಂದರ್ಭದಲ್ಲಿ ವೇದವ್ಯಾಸರು ಮಾಡ್ತಿದ್ರು. ಅಂತಹ ಕಷ್ಟದ ಶ್ಲೋಕಗಳನ್ನು ಮಹಾಗಣಪತಿಗೆ ಕೊಡ್ತಿದ್ರು. ಅಂಥದ್ರಲ್ಲಿ ಕೆಲವೊಂದು ಶ್ಲೋಕಗಳು ಇಲ್ಲಿ ನಾವು ನೋಡ್ಬೋದು. ಆದಿಪರ್ವದಲ್ಲಿ ಬರ್ತದೆ. ಈ ಭಾಗದಲ್ಲಿ ಪ್ರಾಜ್ಞ ಪ್ರಲಾಪಜ್ಞ ವಿಧಂ ವಚಃ ಪ್ರಾಜ್ಞ ಪ್ರಲಾಪಜ್ಞಂ ವಚೋಬ್ರವೀತ್ ಅಂತ ಒಂದು ಶ್ಲೋಕ. ಅಂದರೆ ಪ್ರಾಜ್ಞನೂ ಮತ್ತು ಪ್ರಾಜ್ಞರಾಡುವ ಮಾತಿನ ಗೂಢಾರ್ಥವನ್ನು ಗ್ರಹಿಸಬಲ್ಲವನೂ ಆದ ವಿದುರನು ಪ್ರಾಜ್ಞನಾದ ಮತ್ತು ಪ್ರಾಜ್ಞ ಪ್ರಲಾಪವನ್ನು ತಿಳಿದಿದ್ದ ಯುಧಿಷ್ಠಿರನನ್ನು ಕುರಿತು ಹೇಳಿದನು ಅಂತ ಹೇಳುವಂಥದ್ದು ಒಂದು ಶ್ಲೋಕ. ಅಂದರೆ ಅತ್ಯಂತ ಜ್ಞಾನಿಯಾದಂತಹ ವಿದುರ ಜ್ಞಾನಿಗಳು ಆಡಿದಂತಹ ಮಾತಿನ ಗೂಢಾರ್ಥವನ್ನೂ ಕೂಡ ತಿಳಿದುಕೊಳ್ಳಿಕ್ಕೆ ಸಾಮರ್ಥ್ಯವಿದ್ದಂತಹ ಯುಧಿಷ್ಠಿರನಲ್ಲಿ ಈ ಮಾತನ್ನು ಹೇಳಿದನು. ಸೂಕ್ಷ್ಮವಾಗಿ ಹೇಳುತ್ತಾ ಇದ್ದಾನೆ ವಿದುರ, ನಿಮ್ಮ ಹತ್ಯೆಗೆ ಸಂಚನ ರೂಪಿಸಿದ್ದಾನೆ ದುರ್ಯೋಧನ, ಜಾಗರೂಕರಾಗಿರಿ. ಯಾವುದರಿಂದ ನಿಮಗೆ ಅಲ್ಲಿ ಆಪತ್ತು ಬರಬಹುದು, ಹಾಗೂ ಆ ಆಪತ್ತು ಬಂದಾಗ ನೀವು ಅದರಿಂದ ಪಾರಾಗಿ ಹೇಗೆ ಹೋಗಬೇಕು ಮತ್ತು ಹೋದ ನಂತರ ಮುಂದೆ ನಿಮ್ಮ ದಾರಿ ಯಾವುದಾಗಿರಬೇಕು, ಎಲ್ಲಿಗೆ ಹೋಗಬೇಕು, ಇದೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಈ ಕೋಟ ಶ್ಲೋಕಗಳ ಮುಖಾಂತರ ತಿಳಿಸ್ತಾ ಹೋಗ್ತಾನೆ. ಯೋ ಜಾನಾತಿ ಪರಪ್ರಜ್ಞಾಂ ನೀತಿ ಶಾಸ್ತ್ರಾನುಸಾರಿಣೀಂ ವಿಜ್ಞಾಯೇಹ ತಥಾ ಕುರ್ಯಾದಾಪದಂ ನಿಸ್ತರೇದ್ಯಥ ಅಂತ. ಅಂದರೆ ಯುಧಿಷ್ಠಿರ ಶತ್ರುಗಳಾದವರ ಮನಸ್ಸಿನಲ್ಲಿ ನೀತಿ ಶಾಸ್ತ್ರಾನುಸಾರವಾದ ಯಾವ ವಿಚಾರಗಳು ಉದ್ಭೂತವಾಗ್ತದೆ, ಅವರು ಅವೆಲ್ಲವನ್ನೂ ಕಾರ್ಯರೂಪಕ್ಕೆ ಯಾವ ಮಾರ್ಗದಿಂದ ತರ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಶತ್ರುವಾದವನು ಬೀಸಿರುವ ಬಲೆ ಯಾವುದು ಅಂತ ಹೇಳುವಂಥದ್ದನ್ನು ನಿಶ್ಚಯಿಸಿ ಅಂತಹ ಆಪತ್ತಿನಿಂದ ಪಾರಾಗಲಿಕ್ಕೆ ಯಾವ ಕಾರ್ಯ ಮಾಡಬೇಕು ಅಂತ ಹೇಳುವಂಥದ್ದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಕಾರ್ಯ ಮಾಡಬೇಕು. ಏನು ಯೋಚನೆ ಮಾಡಿರ್ಬೋದು ಶತ್ರುಗಳು ಅಂತ ಹೇಳುವಂಥದ್ದನ್ನು ಸಮಗ್ರವಾಗಿ ತಿಳಿದುಕೊಳ್ಳುವ ಕಡೆಗೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾನೆ. ಕಣಿಕ ಹೇಳಿದ್ದು ಧೃತರಾಷ್ಟ್ರನಿಗೆ ಹೇಗೆ ಗೊತ್ತುಂಟೋ ಹಾಗೆಯೇ ಯುಧಿಷ್ಠಿರನಿಗೂ ಕೂಡ ತಿಳಿದಿದೆ. ಅದನ್ನೆಲ್ಲ ತಿಳ್ಕೊಂಡಂತಹ ವಿದುರ ಈ ಮಾತನ್ನೆಲ್ಲ ಹೇಳ್ತಾ ಇದ್ದಾನೆ. ನೀನು ಜಾಗರೂಕನಾಗಿರಬೇಕು. ಯಾವ ರೀತಿಯಾದಂಥ ಆಪತ್ತು ನಿನಗೆ ಬರಬಹುದು, ಯಾವುದರಿಂದ ಬರಬಹುದು ಅಂತ ಹೇಳುವಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಕೂಟ ಶ್ಲೋಕ 2ನೇದು ನೋಡಿ ಇಲ್ಲಿ. ಅಲೋಹಂ ನಿಶಿತಂ ಶಸ್ತ್ರಂ ಶರೀರ ಪರಿಕರ್ತನಂ ಯೋ ವೇತ್ತಿನ ತುತಂ ಘ್ನಂತಿ ಪ್ರತಿಘಾತ ವಿಧಂ ದ್ವಿಪಃ. ಅಂದರೆ ಮನುಷ್ಯರನ್ನು ಕೊಲ್ಲಿಕ್ಕೆ ಲೋಹ ಸಂಬಂಧವಾದ ಶಸ್ತ್ರಗಳು ಮಾತ್ರವೇ ಕಾರಣವಲ್ಲ. ಒಬ್ಬನನ್ನು ಕೊಲ್ಲಬೇಕು ಅಂತ ಹೇಳಿ ಆದರೆ ಕತ್ತಿಯೋ ಖಡ್ಗವೋ ಬಿಲ್ಲೋ ಬಾಣವೋ ಮತ್ತೊಂದು ಇಂತಹ ಲೋಹದ ಗದೆಯೋ ಲೋಹ ಸಂಬಂಧವಾದ ಅಸ್ತ್ರಗಳು ಮಾತ್ರ ಕಾರಣವಲ್ಲ. ಇದು ಅಲ್ಲದೆ ಬೇರೇನೂ ಇರ್ತದೆ. ಲೋಹದಿಂದ ಮಾಡಲ್ಪಡದಿರುವ ನಿಶ್ಚಿತವಾದ ಶಸ್ತ್ರವೂ ಒಂದುಂಟು. ಅದೂ ಸಹ ಮನುಷ್ಯನ ಶರೀರವನ್ನು ಭಗ್ನಗೊಳಿಸ್ತದೆ. ಈ ವಿಷಯವನ್ನು ಯಾರು ತಿಳಿಯುತ್ತಾರೋ ಅಂಥವನಿಗೆ ಶತ್ರುಗಳು ಪ್ರಯೋಗಿಸುವಂತಹ ಆ ಅಲೋಹ ಶಸ್ತ್ರ ತೊಂದರೆ ಕೊಡುವುದಿಲ್ಲ. ಅಲೋಹ ಶಸ್ತ್ರ ಅಂದರೆ ಲೋಹ ಅಲ್ಲ, ಬೇರೊಂದು ಶಸ್ತ್ರ, ಅದು ತೊಂದರೆ ಪಡಿಸುವುದಿಲ್ಲ ಅಂತ. ಹಾಗಾಗಿ ಶತ್ರುಗಳಾದವರು ಎದುರಿಗೆ ಬಂದು ಶಸ್ತ್ರಗಳಿಂದಲೇ ಕೊಲೆ ಮಾಡ್ತಾರೆ ಅಂತ ಭಾವಿಸುವ ಹಾಗೆ ಇಲ್ಲ. ಶತ್ರುಗಳ ವಿಧ್ವಂಸನಕ್ಕೆ ಅನೇಕ ವಿಧವಾದ ಉಪಾಯಗಳನ್ನು ಹುಡುಕ್ತಾ ಇರ್ತಾರೆ. ಯಾವ ರೀತಿಯಿಂದ ಬೇಕಾದರೂ ನಿನಗೆ ತೊಂದರೆಯನ್ನು ಮಾಡಬಹುದು. ಆ ಅಲೋಹ ಶಸ್ತ್ರದ ಆಘಾತದಿಂದ ನೀವು ಪಾರಾಗಬಹುದು ಅಂತ ವಿದುರ ಹೇಳುತ್ತಾನೆ. ಶಸ್ತ್ರಗಳಿಂದ ಕೊಲ್ಲುವುದಿಲ್ಲ ಅಂತ ಹೇಳಿದೊಡನೆ ಸಾಮಾನ್ಯವಾಗಿ ಅಗ್ನಿಯಿಂದ ಕೊಲ್ಲಬಹುದು ಅಥವಾ ವಿಷಪ್ರಯೋಗ ಮಾಡಿ ಕೊಲ್ಲಬಹುದು ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕೆ ಶಸ್ತ್ರಗಳಿಂದ ಅಲ್ಲ ಅಂತ ಹೇಳಿದರೆ ಇನ್ಯಾವುದರಿಂದ? ಅಲೋಹ ಶಸ್ತ್ರ, ಲೋಹದಿಂದ ನಿರ್ಮಿಸಿದ ಯಾವುದೇ ಶಸ್ತ್ರ ಅಲ್ಲ. ಅಂದರೆ ಅಗ್ನಿಯಿಂದ ಆಪತ್ತು ಬಂದೊದಗಬಹುದು ಅಥವಾ ವಿಷಪ್ರಾಶನ ಮಾಡಿಸಬಹುದು ಅಂತಲೂ ಯುಧಿಷ್ಠಿರ ತಿಳ್ಕೊಳ್ಳುವಂತಹ ಸಾಧ್ಯತೆ ಉಂಟು.
ಹಾಗಾಗಿ ಮುಂದೆ ಹೇಳ್ತಾ ಇದ್ದಾನೆ, ಶತ್ರುಗಳು ಈ ರೀತಿಯಾದಂತಹ ಬಲೆ ಬಿಸಿದ್ದಾರೆ. ಮುಂದೆ 3ನೇ ಶ್ಲೋಕ ಬರ್ತದೆ, ಕೂಟ ಶ್ಲೋಕ. ಕಕ್ಷಘ್ನ ಶಿಶಿರಘ್ನಶ್ಚ ಮಹಾಕಕ್ಷೆ ಬಿಲೌಕಸಃ ನಃ ದಹೇದಿತಿ ಚಾತ್ಮಾನಂ ಯೋ ರಕ್ಷತಿ ಸ ಜೀವತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ, ಅಲೋಹ ಶಸ್ತ್ರದಿಂದ ನಿಮ್ಮನ್ನು ವಧಿಸಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ, ನಿಮಗೆ ತೊಂದರೆ ಬರಬಹುದು, ಅಂದರೆ ಬೆಂಕಿಯಿಂದ ಆಘಾತ ಆಗಬಹುದು ಅಂತ ಹೇಳುವಂಥದ್ದನ್ನು ಇಲ್ಲಿ ಯುಧಿಷ್ಠಿರ ಮನಗಣ್ತಾನೆ. ಮತ್ತು ಮುಂದೆ ಹೇಳುತ್ತಾನೆ ಈ ಶ್ಲೋಕದ ಮುಖಾಂತರ, ಒಣಹುಲ್ಲು ಮತ್ತು ಪೊದೆಗಳನ್ನು ಧ್ವಂಸ ಮಾಡುವವನು, ಶೀತವನ್ನು ಹೋಗಲಾಡಿಸುವವನು ಆದಂತಹ ಅಗ್ನಿ ಮಹಾರಣ್ಯವನ್ನೇ ಸಂಪೂರ್ಣವಾಗಿ ಸುಟ್ಟರೂ ಕೂಡ ಅರಣ್ಯದ ಬಿಲದಲ್ಲಿರುವಂತಹ ಸರ್ಪವನ್ನು ಸುಡಲಿಕ್ಕಾಗುವುದಿಲ್ಲ. ಹಾಗೆಂದು ಯಾರು ತಿಳಿತಾನೋ ಅವನು ಅಗ್ನಿಯು ಆವಿರ್ಭವಿಸಿದ ಸಮಯದಲ್ಲಿ ಅಗ್ನಿ ಯಾವಾಗ ಉತ್ಪತ್ತಿಯಾಗಿ ಬರ್ತದೋ ಆವಾಗ ಸುರಂಗದಲ್ಲಿ ತೇರಿಕೊಂಡು ತನ್ನನ್ನು ರಕ್ಷಿಸಿಕೊಳ್ತಾನೆ, ಅವನು ಅಲ್ಲಿಂದ ಪಾರಾಗುತ್ತಾನೆ ಅಂತ ನೋಡಿ. ಕಕ್ಷಘ್ನ ಶಿಶಿರಘ್ನಶ್ಚ ಮಹಾಕಕ್ಷೆ ಬಿಲೌಕಸಃ ನ ದಹೇದಿತಿ ಚಾತ್ಮಾನಂ ಯೋ ರಕ್ಷತಿ ಸಜೀವತಿ. ಯಾವಾಗ ಬೆಂಕಿ ಉತ್ಪನ್ನವಾಗ್ತದೋ ಆವಾಗ ಅದು ಸಂಪೂರ್ಣ ಎಲ್ಲವನ್ನೂ ಸುಟ್ಟರೂ ಕೂಡ ಬಿಲದೊಳಗೆ ಸೇರಿಕೊಂಡಿರುವಂತಹ ಯಾವುದೋ ಜೀವಿಯನ್ನು ಅದು ಕೊಲ್ಲಲಾರದು. ಅಂದರೆ ಇಲ್ಲಿ ಸೂಕ್ಷ್ಮವಾಗಿ ವಿದುರ ಏನು ಹೇಳ್ತಾ ಇದ್ದಾನಂದರೆ, ನಿನಗೆ ಬೆಂಕಿಯಿಂದ ಅನಾಹುತ ಉಂಟು, ಅಂತಹ ಸಂದರ್ಭದಲ್ಲಿ ಸುರಂಗ ಮಾರ್ಗವನ್ನು ರಚನೆ ಮಾಡಿಕೊಳ್ಳಿ, ಸುರಂಗದಿಂದ ನೀವು ಪಾರಾಗಬಹುದು. ಮಣ್ಣಿನ ಒಳಗೆ ಆ ಬಿಲದೊಳಗೆ ಸೇರಿಕೊಂಡು ಇಲಿಯೋ ಸರ್ಪವೋ ಹೇಗೆ ಪಾರಾಗಿ ಹೋಗ್ತದೋ ಹಾಗೆ ಸುರಂಗ ಮಾರ್ಗದ ಮುಖಾಂತರ ನೀವು ನಿಮ್ಮನ್ನು ರಕ್ಷಿಸಿಕೊಂಡು ಮುಂದುವರಿಯಬಹುದು ಅಂತ ಸೂಕ್ಷ್ಮವಾಗಿ ಕೂಟ ಶ್ಲೋಕದ ಮುಖಾಂತರ, ಬೇರೆ ಯಾರಿಗೂ ಅರ್ಥ ಆಗುವುದಿಲ್ಲ ಇದು, ಸಾಕ್ಷಾತ್ ಪ್ರಾಜ್ಞನಾದಂತಹ ಯುಧಿಷ್ಠಿರನಿಗೆ ಮಾತ್ರ ಅರ್ಥವಾಗುವಂತಹ ರೀತಿಯಲ್ಲಿ ವಿದುರ ಹೇಳ್ತಾ ಇದ್ದಾನೆ. ಹೀಗೆ ಪುರೋಚನನ ಆ ಒಂದು ಕಾರ್ಯವನ್ನು ಈ ರೀತಿಯಾಗಿ ಸೂಚಿಸಿದ್ದಾನೆ. ಪುರೋಚನ ಅಲ್ಲಿ ಏನು ಮಾಡಿರಬಹುದು ಅಂತ. ನಾಚಕ್ಷುರ್ವೇತ್ತಿ ಪಂಥಾನಂ ನಾಚಕ್ಷುರ್ವಿಂಧತೆ ದಿಶಃ ನಾಧೃತಿರ್ಬುದ್ಧಿಮಾಪ್ನೋತಿ ಬುದ್ಧ್ಯಸ್ವೈವಂ ಪ್ರಬೋದಿತ ಅಂತ ಹೇಳುತ್ತಾನೆ. ಅಂದರೆ ಕಣ್ಣಿಲ್ಲದವನಿಗೆ ಯುಧಿಷ್ಠಿರ ಅಥವಾ ವಿವೇಕವಿಲ್ಲದವನಿಗೆ ದಾರಿಯಾಗಲಿ ದಿಕ್ಕಾಗಲಿ ತಿಳಿಯುವುದಿಲ್ಲ, ಧೈರ್ಯವಿಲ್ಲದವನಿಗೆ ಸ್ಥಿರ ಬುದ್ಧಿಯೂ ಇರುವುದಿಲ್ಲ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯ ಮಾಡು, ಎಚ್ಚರವಾಗಿರು ಅಂತ. ಯುಧಿಷ್ಠಿರ ಅಂತ ಹೇಳಿದರೆ ಅವನು ಯುದ್ಧದ ಸಂದರ್ಭದಲ್ಲಿ ಸ್ಥಿರನಾಗಿರುವಂಥವನು, ಆದ ಕಾರಣ ಯುಧಿಷ್ಠಿರ ಅಂತ. ಯುದ್ಧ ಅಂತ ಹೇಳಿದರೆ ಕೇವಲ ರಣರಂಗದಲ್ಲಿ ಶತ್ರು ಸೈನ್ಯ ಎದುರು ಬದುರು ನಿಂತುಕೊಂಡಿರುವಾಗ ಮಾಡುವಂತಹ ಯುದ್ಧ ಅಂತಲ್ಲ. ಜೀವನದಲ್ಲಿ ಸತತವೂ ನಮಗೆ ಯುದ್ಧವೇ. ಪ್ರತಿಯೊಂದು ಕ್ಷಣವೂ ಕೂಡ ನಾವು ಯುದ್ಧವನ್ನೇ ಮಾಡ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವವನು, ಜೀವನದಲ್ಲಿ ಎಂತಹ ಕಷ್ಟಗಳು ಬರಲಿ, ತಾಪತ್ರಯಗಳು ಬರಲಿ, ಎಂತಹ ಸಂದರ್ಭದಲ್ಲಿಯೂ ಕೂಡ ಮನಸ್ಸಿನ ದೃಢತೆಯನ್ನು ತಾನು ಅಂತೆಯೇ ಕಾಪಾಡಿಕೊಂಡಿರುವವನು ಏನಿದ್ದಾನೆ, ಸ್ಥಿರವಾಗಿ ಬುದ್ಧಿಯನ್ನು ಇಟ್ಟುಕೊಂಡಿರುವಂಥವನು, ಅವನು ಯುಧಿಷ್ಠಿರ ಅಂತ. ಹಾಗಾಗಿ ಅವನಿಗೆ ಹೇಳುತ್ತಾನೆ, ವಿವೇಕ ಇಲ್ಲದವನಿಗೆ ದಾರಿಯಾಗಲಿ ದಿಕ್ಕಾಗಲಿ ತೋಚುವುದಿಲ್ಲ, ಆದರೆ ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಕಾರ್ಯ ಮಾಡು, ನಿನ್ನ ವಿವೇಕವನ್ನು ನಿನ್ನ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಟುಕೋ ಅಂತ ಚಿಕ್ಕಪ್ಪ ಉಪದೇಶ ಮಾಡ್ತಾನೆ. ಹಾಗೂ ಮುಂದೆ ಹೇಳುತ್ತಾನೆ, ಅನಾಪ್ತೈರ್ದತ್ತಮಾದತ್ತೆ ನರಶಸ್ತ್ರಮಲೋಹಜಂ ಶ್ವಾವಿಚ್ಛರಣಮಾಸಾದ್ಯ ಪ್ರಮುಖೇತ ಹುತಾಶನಾತ್. ಇಲ್ಲಿ ವಿದುರನ 4ನೆಯ ಉಪದೇಶ ಏನು ಇವನಿಗೆ ಅಂದರೆ, ಆಪ್ತರಲ್ಲದವರಿಂದ ಕೊಲ್ಲಲ್ಪಡುವ ಅಥವಾ ಪ್ರಯೋಗಿಸಲ್ಪಡುವಂಥ ಅಲೋಹ ಶಸ್ತ್ರವನ್ನೇ, ಅಂದರೆ ಅಗ್ನಿ ಅಥವಾ ವಿಷವನ್ನೇ ಅವರ ಪ್ರತಿಧ್ವಂಸನಕ್ಕಾಗಿ ಉಪಯೋಗಿಸಿ ಮುಳ್ಳುಹಂದಿಯ ಬಿಲದಂತೆ ಉಭಯ ಪಾರ್ಶ್ವಗಳಲ್ಲಿಯೂ ರಂಧ್ರವಿರುವ ಸುರಂಗವನ್ನು ಸೇರಿ ಅಗ್ನಿಯಿಂದ ಬಿಡುಗಡೆ ಹೊಂದಬೇಕು. ಅಂದರೆ ನಿಮಗೆ ಈಗ ಬೆಂಕಿ ಹಾಕಿ ಸುಡಬೇಕು ಅಂತ ಪಾಂಡವರು ನಾಶವಾಗಬೇಕು ಅಂತ ಏನು ಈ ಪುರೋಚನನ ಮುಖಾಂತರ ದುರ್ಯೋಧನ ಈ ಒಂದು ಪ್ಲ್ಯಾನ್ ಮಾಡಿದ್ದಾನೋ, ನೀವೇನು ಮಾಡಬೇಕು, ಆ ಅಗ್ನಿಯಿಂದ ಅವನನ್ನೇ ನಾಶ ಮಾಡಬೇಕು, ಪುರೋಚನನೇ ನಾಶವಾಗಬೇಕು. ಆ ರೀತಿಯಾದಂತಹ ಯೋಜನೆಯನ್ನು ನೀವು ರೂಪಿಸಬೇಕು. ನಿಮಗೆ ಅಲ್ಲಿ ವಿಷವನ್ನೂ ಹಾಕುವಂತಹ ಸಂಭವ ಉಂಟು, ಅಗ್ನಿಯನ್ನು ನಿಮ್ಮ ಮೇಲೆ ಪ್ರಯೋಗಿಸುವಂತಹ ಸಾಧ್ಯತೆ ಉಂಟು. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಮರಳಿ ಅವರ ಮೇಲೆಯೇ ಪ್ರಯೋಗಿಸಿ, ನಿಮ್ಮ ಶತ್ರುಗಳ ಮೇಲೆ. ನೀವು ಎರಡೂ ಕಡೆಯಲ್ಲಿಯೂ ಕೂಡ ದ್ವಾರವಿರುವಂತಹ ಸುರಂಗ ಮಾರ್ಗದ ಮುಖಾಂತರ ನೀವು ಪಾರಾಗಿ ಹೋಗಿ ಅಂತ 4ನೇ ಉಪದೇಶವನ್ನು ಮಾಡ್ತಾನೆ. ಆನಂತರ ಹೇಳ್ತಾನೆ, ಚರನ್ ಮಾರ್ಗಾನ್ ವಿಜಾನಾತಿ ನಕ್ಷತ್ರೈರ್ವಿಂದತೆ ದಿಶಃ ಆತ್ಮನಾ ಚಾತ್ಮನಃ ಪಂಚ ಪೀಡಯನ್ನಾನುಪೀಡ್ಯತೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಅಲೆಯುತ್ತಾ ಸಂಚರಿಸ್ತಾ ದಾರಿಯನ್ನು ಕಂಡುಕೊಳ್ಳುವವನು ನಕ್ಷತ್ರಗಳಿಂದ ದಿಕ್ಕುಗಳನ್ನು ತಿಳಿಯುತ್ತಾನೆ. ಯಥೇಚ್ಛವಾಗಿ ಹೋಗ್ತಾ ಇರುವಂತಹ ತನ್ನ ಪಂಚೇಂದ್ರಿಯಗಳನ್ನು ಸೆಳೆದುಕೊಂಡು ಸ್ವಾಧೀನದಲ್ಲಿಟ್ಟುಕೊಳ್ಳುವವನು ಇತರರಿಂದ ಪೀಡಿತನಾಗುವುದಿಲ್ಲ ಅಂತ. ಅಂದರೆ ಅಗ್ನಿಯ ರೂಪವಾದಂತಹ ಪೀಡೆಯಿಂದ ನೀವು ಪಾರಾಗಿ ಬರ್ತೀರಿ. ನಂತರ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ವಿದುರ ಇಲ್ಲಿ ಸೂಚನೆಯನ್ನು ಕೊಡುತ್ತಾನೆ. ಸುರಂಗದಿಂದ ಹೊರಗೆ ಹೋದ ನಂತರ ಅಲ್ಲಲ್ಲಿ ಸಂಚರಿಸಿದರೆ ಬೇರೆ ದೇಶಕ್ಕೆ ಹೋಗುವ ಮಾರ್ಗವನ್ನು ನೀವು ತಿಳಿಬಹುದು.
ನಕ್ಷತ್ರಗಳಿಂದ ದಿಕ್ಕುಗಳನ್ನು ತಿಳ್ಕೊಳ್ಳಿ, ಅಲ್ಲಲ್ಲಿ ಸುತ್ತಿ ಹೊಸ ದಾರಿಯನ್ನು ಹಿಡಿದು ಬೇರೆಯ ಸ್ಥಳವನ್ನು ನೀವು ಹೋಗಿ ಸೇರಬೇಕೇ ಹೊರತು ಮರಳಿ ಹಸ್ತಿನಾವತಿಗೆ ಬನ್ನಿ ಅಂತ ಹೇಳುವುದಿಲ್ಲ ಇಲ್ಲಿ ವಿದುರ. ಅಂದರೆ ನೀವು ಹೋಗಿ ನಿಮಗೆ ಈ ರೀತಿ ವಿಷದಿಂದಲೋ ಅಗ್ನಿಯಿಂದಲೋ ಅಪಾಯ ಆಗಲಿಕ್ಕುಂಟು, ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ ದುರ್ಯೋಧನ. ಆದರೆ ಭಯಭೀತರಾಗಬೇಡಿ, ಸುರಂಗ ಮಾರ್ಗದ ಮುಖಾಂತರ ನೀವು ಹೊರಗೆ ಬರಬೇಕು. ನೀವು ಹೊರಗೆ ಬರುವ ಮೊದಲು ನಿಮಗೆ ನಿಮ್ಮ ವಧೆಗಾಗಿ ಯಾವ ಶಸ್ತ್ರಗಳನ್ನು, ಅಲೋಹ ಶಸ್ತ್ರ, ಬೆಂಕಿಯೋ ವಿಷವೋ ಯಾವುದನ್ನು ಅವನು ಪ್ರಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೋ ಅದರಿಂದ ಅವರನ್ನೇ ನಾಶಗೊಳಿಸಿ ನೀವಲ್ಲಿಂದ ಹೊರಗೆ ಬರಬೇಕು. ಹೊರಗೆ ಬಂದ ನಂತರ ನಿಮ್ಮ ಬುದ್ಧಿಯನ್ನು ನೀವು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಸ್ಥಿರವಾಗಿ ಇಟ್ಟುಕೊಂಡು ನಕ್ಷತ್ರಗಳಿಂದ ಮುಖಾಂತರ ನಕ್ಷತ್ರಗಳನ್ನು ನೋಡಿಕೊಂಡು ದಿಕ್ಕುಗಳನ್ನು ಅಂದಾಜು ಮಾಡಿಕೊಳ್ಳಿ. ಅಂದಾಜು ಮಾಡಿಕೊಂಡು ಬೇರೆ 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 ಊರುಗಳನ್ನು ನೋಡಲಿಕ್ಕೆ ನೀವು ಹೋಗಿ ಅಂತ ಹೇಳಿದನೇ ಹೊರತು ಮರಳಿ ಹಸ್ತಿನಾವತಿಗೆ ಬನ್ನಿ ಅಂತ ಹೇಳಿಲ್ಲ. ಸ್ವಲ್ಪ ಕಾಲ ನಿಮಗೆ ಗುಪ್ತವಾಸ, ಇದನ್ನು ವಿದುರನೇ ಸೂಚಿಸ್ತಾನೆ. ಇದೆಲ್ಲವನ್ನು ಹೇಳಿ ವಿದುರ ಸಂತೋಷದಿಂದ ರಥವನ್ನು ಪ್ರದಕ್ಷಿಣೆ ಮಾಡಿ ಯುಧಿಷ್ಠಿರನ ಪರಿವಾರವನ್ನು ಮನಪೂರ್ವಕವಾಗಿ ಆಶೀರ್ವಾದ ಮಾಡಿ ಹಸ್ತಿನಾವತಿಗೆ ಹೊರಟು ಹೋಗ್ತಾನೆ. ಅಂದರೆ ವಿದುರ ತಾನು ಹಸ್ತಿನಾವತಿಯ ಮಂತ್ರಿಯಾಗಿ, ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಪಾಂಡವರ ಚಿಕ್ಕಪ್ಪನಾಗಿ, ಪಾಂಡವರಿಗೆ ಹಿತವನ್ನು ಬಯಸುವಂತಹ ಒಬ್ಬ ವ್ಯಕ್ತಿಯಾಗಿ ಹಸ್ತಿನಾವತಿಯಲ್ಲಿ ಪಾಂಡವರಿಗೋಸ್ಕರ ಮಿಡಿಯುವಂತಹ ಹೃದಯಗಳು ಅಂತ ಹೇಳಿದರೆ ಅದು ಭೀಷ್ಮಾಚಾರ್ಯರು ಮತ್ತು ವಿದುರ, ಮುಂದೆಗೆ ದ್ರೋಣಾಚಾರ್ಯರೂ ಕೂಡ ಸೇರಿಕೊಳ್ತಾರೆ. ಹೀಗಿದ್ದಾಗ ವಿದುರ ತನ್ನ ಕರ್ತವ್ಯವನ್ನು ಮಾಡ್ತಾನೆ. ಮಂತ್ರಿಯಾಗಿ ಅವನಿಗೆ ಗೊತ್ತು ಇವರ ದುಷ್ಟ ಬುದ್ಧಿ ಏನು ಅಂತ ಹೇಳುವಂಥದ್ದನ್ನು. ತನ್ನ ಅಣ್ಣನ ಮಕ್ಕಳನ್ನು ಕಾಪಾಡಬೇಕು, ಧರ್ಮ ಮಕ್ಕಳು ಧರ್ಮಪುತ್ರರು ಉಳಿಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಅವರಿಗೆ ಸೂಚನೆಯನ್ನು ಕೊಡ್ತಾನೆ, ಈ ರೀತಿಯಾಗಿ ಮಾಡಿ ಅಂತ ಹೇಳಿ ಅವರಿಗೆ ಆಶೀರ್ವದಿಸಿ ಅಲ್ಲಿಂದ ಎಲ್ಲರೂ ಕೂಡ ತಾವು ಮರಳಿ ತಮ್ಮ ತಮ್ಮ ಅರಮನೆಗಳಿಗೆ ತೆರಳುತ್ತಾರೆ. ಇವರೆಲ್ಲ ಹೋದ ನಂತರ ಕುಂತಿ ಕೇಳ್ತಾಳಂತೆ ಯುಧಿಷ್ಠಿರನಲ್ಲಿ, ಅಲ್ಲ ಇಷ್ಟು ಹೊತ್ತು ವಿದುರ ನಿನಗೆ ಏನು ಹೇಳಿದ? ನಿನಗೆ ನಮಗೆಲ್ಲ ಹೇಳಬಹುದು ಅಂತ ಅನ್ನಿಸಿದರೆ ನೀನಿದನ್ನು ಹೇಳುವು ಅಂತ ತಾಯಿ ಕೇಳ್ತಾಳೆ. ಅವಳಿಗೆ ಅನ್ನಿಸ್ತದೆ ಏನೋ ಗುಪ್ತವಾಗಿ ಏನನ್ನೋ ಹೇಳಿದ್ದಾನೆ ವಿದುರ ಮಗನ ಹತ್ರ ಅಂತ. ಆವಾಗ ಹೇಳ್ತಾನಂತೆ ಯುಧಿಷ್ಠಿರ, ನೋಡಮ್ಮ ಇವರೇನು ನಮ್ಮನ್ನು ಅಲ್ಲಿ ಪಶುಪತಿಯ ಉತ್ಸವವನ್ನು ನೋಡಲಿಕ್ಕೆ ಅಂತ ಕಳಿಸ್ತಾ ಇರುವಂಥದ್ದಲ್ಲ, ಅಲ್ಲಿ ನಮಗೆ ಅಪಾಯ ಉಂಟು. ನಮ್ಮನ್ನು 5 ಮಕ್ಕಳನ್ನು ಕೂಡ ತಾಯಿ ಸಹಿತವಾಗಿ ಕೊಲ್ಲಬೇಕು, ಹತ್ಯೆ ಮಾಡಬೇಕು ಅಂತ ಹೇಳುವಂತಹ ಕಾರಣಕ್ಕೋಸ್ಕರವೇ ಕಳಿಸ್ತಾ ಇದ್ದಾರೆ. ಆದರೆ ಹಾಗಾದಾಗ ನಾವಲ್ಲಿಂದ ಹೇಗೆ ಪಾರಾಗಬೇಕು, ಮುಂದೆ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನೇ ವಿದುರ ನಮಗೆ ತಿಳಿಸಿದ್ದಾನೆ ಅಂತ. ಆ ತಾಯಿಯೂ ಕೂಡ ಆಗಲಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಹೇಳಿಕೊಂಡು, ಕುಂತಿಯ ಜೀವನವೇ ಹಾಗೆ, ಅವಳು ಯಾವತ್ತೂ ಕೂಡ ನನಗೆ ಹಾಗೇ ಆಗಬೇಕು ಹೀಗೇ ಆಗಬೇಕು ಅಂತಿಲ್ಲ. ಜೀವನದುದ್ದಕ್ಕೂ ಕಷ್ಟಗಳನ್ನೇ ಪಟ್ಟಿದ್ರೂ ಕೂಡ ಆ ಕಷ್ಟದ ಸಂದರ್ಭದಲ್ಲೂ ಭಗವಂತನನ್ನೇ ನೆನೆಸ್ತಾ ಕಷ್ಟಗಳಿಂದೆಲ್ಲದರಿಂದಲೂ ಕೂಡ ಪಾರಾಗಿ ಬಂದವಳು ಕುಂತಿ. ಹಾಗಾಗಿ ತಾನಲ್ಲಿಯೇ ಕೈಕಾಲು ಬಿಟ್ಟು ಅಲ್ಲಾಡಿ ಹೋಗುವುದಿಲ್ಲ, ನಮಗಿನ್ನೇನು ಆಗ್ತದೋ ಮುಂದೆ ಅಂತ ಇಲ್ಲ, ಏನಾದ್ರಾಗಲಿ ದೇವರಿದ್ದಾನೆ ಅಂತ ಹೇಳುವಂತಹ ತೀರ್ಮಾನಕ್ಕೆ ಬಂದು ಅಲ್ಲಿಂದ ಪಂಚಪಾಂಡವರು ಕೂಡ ಮುಂದುವರಿತಾರೆ ವಾರಣಾವೃತಕ್ಕೆ. ವಾರಣಾವೃತಕ್ಕೆ ಬಂದಾಗ ವಾರಣಾವೃತದ ಪ್ರಜೆಗಳೆಲ್ಲರಿಗೂ ಕೂಡ ಬಹಳ ಸಂತೋಷ. ಆಗಲಿ ಪಾಂಡುಪುತ್ರರು ಬಂದಿದ್ದಾರೆ, ಪಾಂಡವರು ಬಂದಿದ್ದಾರೆ, ಪಾಂಡವರ ಕೀರ್ತಿ ಅಷ್ಟೊತ್ತಿಗಾಗಲೇ ಸಮಸ್ತ ಆರ್ಯವೃತದಲ್ಲಿ ತಾನು ಪ್ರಚಾರವಾಗಿತ್ತು. ಇಡೀ ವಿಶ್ವದಲ್ಲೇ ಅವರ ಕೀರ್ತಿಯು ಹರಡಿತ್ತು. ಎಂಥ ಮಕ್ಕಳು, ತಂದೆ ಚಕ್ರವರ್ತಿಯಾಗಿದ್ದಂಥವನು, ಪಾಂಡುವಿನಂತೆ ಕೀರ್ತಿಶಾಲಿಗಳಂತಹ ಮಕ್ಕಳು, ಶೂರ ವೀರತೆಯನ್ನು ಎಲ್ಲವನ್ನೂ ಕೂಡ ತಮ್ಮಲ್ಲಿ ಹುದುಗಿಸಿಕೊಂಡಿರುವಂತಹ ಮಕ್ಕಳು. ನೋಡುವಾಗಲೇ ಆ ಕ್ಷಾತ್ರ ತೇಜಸ್ಸು ಅವರಲ್ಲಿ ಹೊಮ್ಮಿ ಹೊರಸೂಸ್ತಿತ್ತು. ಇಂತಹ ಮಕ್ಕಳು ಇವತ್ತಿಲ್ಲಿ ಬಂದಿದ್ದಾರೆ ಅಂತ ಸಂತೋಷದಿಂದ ಪಾಂಡುಪುತ್ರರನ್ನು ವಾರಣಾವೃತದ ಪ್ರಜೆಗಳು ಬರಮಾಡಿಕೊಳ್ತಾರೆ. ಅವರ ಎಲ್ಲ ಸತ್ಕಾರಕ್ಕೆ ಬೇಕಾದಂತಹ ಸಕಲ ಸಾಮಗ್ರಿಗಳನ್ನು ತಂದಿಡಲಾಗಿದೆ. ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಗರಿತಾರೆ. ಪ್ರತಿಯೊಬ್ಬರೂ ಬಂದು ಅವರನ್ನು ನೋಡುವುದಿರ್ಬೋದು, ಆಶೀರ್ವಾದ ಮಾಡುವುದಿರ್ಬೋದು, ಸ್ವಾಗತವನ್ನು ಕೋರುವುದು ಎಲ್ಲವೂ ಅಲ್ಲಿ ನೆರವೇರ್ತದೆ. ಮನೆಗಳನ್ನು ಸಿಂಗರಿಸಿದ್ದಾರೆ. ಶ್ರೀರಾಮಾಯಣದ ನೆನಪಾಗ್ತದೆ ನಮಗಿಲ್ಲಿ. ಶ್ರೀರಾಮದೇವರು ಯಾವಾಗ ಮರಳಿ ಅಯೋಧ್ಯೆಗೆ ಬರ್ತಾರೋ ಆಗ ರಾಮದೇವರ ಸ್ವಾಗತಕ್ಕೋಸ್ಕರ ಅಯೋಧ್ಯೆ ಹೇಗೆ ಸಿಂಗರಿಸಲ್ಪಟ್ಟಿತ್ತೋ ಹಾಗೆ ಇಲ್ಲಿ ಪಾಂಡುಪುತ್ರರು ವಾರಣಾವೃತಕ್ಕೆ ಬಂದಾಗ ವಾರಣಾವೃತದ ಪ್ರಜೆಗಳೆಲ್ಲರೂ ಕೂಡ ಅತ್ಯಂತ ಸಂತೋಷಪಟ್ಟಿದ್ದಾರೆ. ಈ ದುರ್ಯೋಧನನ ಆ ಕುಬುದ್ಧಿಗಳಿಂದ ನೊಂದಂತಹ ವಾರಣಾವೃತದ ಜನರು ಇವತ್ತು ಧರ್ಮಿಷ್ಠರು ಬಂದಿದ್ದಾರೆ ಅಂತ ಸಂತೋಷದಿಂದ ತಾವು ಕೂತಿದ್ದಾರೆ. ಅಲ್ಲಿ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾರೆ. ಹೀಗೆ ಪುರೋಚನನೂ ಅಲ್ಲಿ ಎದುರುಗೊಂಡಂತಹ ಪುರೋಚನ ಅವರೆಲ್ಲರನ್ನೂ ಕೂಡ ಅರಮನೆಗೆ ಕರೆದುಕೊಂಡು ಹೋಗ್ತಾನೆ. ಭವ್ಯವಾದಂಥ ಅರಮನೆ, ಆದರೆ ಇದು ಅರಗಿನ ಅರಮನೆ ಅಲ್ಲ. ಅರಗಿನ ಅರಮನೆಯ ನಿರ್ಮಾಣ ಆಗ್ತಾ ಉಂಟಷ್ಟೇ. ಪುರೋಚನ ಕರೆದುಕೊಂಡು ಹೋಗ್ತಾನೆ. ಅವರಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನೂ ಮಾಡ್ತಾನೆ. ಪ್ರತಿಯೊಂದು ಕೂಡ
10 ದಿನಗಳು ಹೀಗೇ ಕಳೀತದೆ. ಈ ಪುರೋಚನನ ಯೋಜನೆ ತಮಗೆ ತಿಳಿದಿದೆ ಅಂತ ಹೇಳುವಂಥದ್ದನ್ನು ಎಲ್ಲಿಯೂ ಯುಧಿಷ್ಠಿರಾದಿಗಳು ಪುರೋಚನನಿಗೆ ಗೊತ್ತಾಗುವ ರೀತಿಯಾದಂತಹ ವರ್ತನೆಯನ್ನು ತಾವು ಮಾಡುವುದಿಲ್ಲ. 10 ದಿವಸಗಳು ಸಂತೋಷದಿಂದ ಪಾಂಡವರಲ್ಲಿ ಇರ್ತಾರೆ. ಪಶುಪತಿಯ ಉತ್ಸವವೂ ನಡೀತಿರ್ತದೆ, ಎಲ್ಲವನ್ನೂ ನೋಡ್ತಾರೆ, ಸಂಭ್ರಮಿಸ್ತಾರೆ. ಹೀಗಿರಬೇಕಾದ್ರೆ ಒಂದು ದಿನ ಪುರೋಚನ ಬರ್ತಾನೆ, ಬಂದು ಹೇಳ್ತಾನೆ, ನಿಮಗೋಸ್ಕರ ಸುಂದರವಾದಂತಹ ಶಿವಗ್ರಹ ಅಂತ ಹೇಳುವಂತಹ ಅರಮನೆಯನ್ನು ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳ್ತಾನೆ ಪುರೋಚನ. ಮನೆಗೆ ಹೆಸರು ಶಿವಗ್ರಹ ಅಂತ ಇಟ್ಟಿದ್ದಾನೆ. ಅಮಂಗಳಕರವಾದಂತಹ ಮನೆ, ಅಲ್ಲಿ ಅಮಂಗಳವೇ ನಡೆಯಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಆದರೆ ಮನೆಗೆ ಹೆಸರು ಮಾತ್ರ ಶಿವಗ್ರಹ ಅಂತ ಅರಮನೆಗೆ ಹೆಸರಿಟ್ಟಿದ್ದಾನೆ. ಅರಗಿನ ಅರಮನೆ ನಿರ್ಮಾಣ ಮಾಡಿದ್ದೇನೆ, ಬನ್ನಿ ಅಂತ. ಸರಿ, ಪಾಂಡುಪುತ್ರರು 5 ಜನರು ಪಾಂಡವರು ತಾಯಿಯ ಸಮೇತವಾಗಿ ಆ ಮನೆಯೊಳಗೆ ಪ್ರವೇಶ ಮಾಡ್ತಾರೆ ಶಿವಗ್ರಹಕ್ಕೆ. ಒಳಗೆ ಹೊಕ್ಕಿದೊಡನೆಯೇ ಯುಧಿಷ್ಠಿರನಿಗೆ ಗೊತ್ತಾಗಿ ಹೋಗ್ತದೆ. ಮೊದಲೇ ಗೊತ್ತು ವಿದುರನಿಂದ, ಆತ ತಿಳ್ಕೊಂಡಿದ್ದಾನೆ. ಆದರೆ ಇಲ್ಲಿ ಯಾವಾಗ ಒಳಗೆ ಬರ್ತಾನೋ ಆವಾಗ ಯುಧಿಷ್ಠಿರ ಭೀಮನ ಬಳಿಯಲ್ಲಿ ಹೇಳ್ತಾನೆ, ನೋಡು ಈ ಮನೆಯನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ. ಒಳಗೆ ಬಂದ ತಕ್ಷಣ ಏನು ಆ ಒಂದು ನಮ್ಮ ಮೂಗಿಗೆ ಯಾವ ವಾಸನೆ ಬಡೀತದೆ ಅಂತ ಹೇಳಿದರೆ, ಇದು ಸುಲಭವಾಗಿ ಹೊತ್ತಿ ಉರಿಲಿಕ್ಕೆ ಯಾವ ವಸ್ತುಗಳು ಸಹಾಯ ಮಾಡುತ್ತದೋ ಅಂತಹ ವಸ್ತುಗಳಿಂದ ನಿರ್ಮಾಣ ಮಾಡಿದ್ದಾರೆ ಈ ಮನೆಯನ್ನು ಅಂತ. ಅಲ್ಲಿ ಒಣ ಹುಲ್ಲನ್ನು ಬಳಸಲಾಗಿದೆ, ಮೇಣ, ರಾಳ, ಅರಗು, ಹತ್ತಿ ಇಂಥದ್ದೆಲ್ಲವನ್ನೂ ಕೂಡ, ಸುಣ್ಣ, ಇದೆಲ್ಲವನ್ನು ಉಪಯೋಗಿಸಿ ಆ ಒಂದು ಅರಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಚೂರು ಬೆಂಕಿಯ ಸ್ಪರ್ಶ ಆದರೂ ಕೂಡ ಅದು ಹೊತ್ತಿ ಉರಿಯುತ್ತದೆ. ಅಂತಹ ಮನೆಯ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಪಾಂಡವರು ಮನಗಾಣುತ್ತಾರೆ. ಆದರೆ ಯುಧಿಷ್ಠಿರ ಈ ಮಾತನ್ನು ಹೇಳುವಾಗ ಭೀಮಸೇನ ಹೇಳುತ್ತಾನೆ, ಮತ್ತೆ ಯಾಕೆ ಕಾಯುವುದು, ನಾವು ಈಗಲೇ ಆ ಪುರೋಚನನ ತಲೆಯನ್ನು ಒಡೆದು ನಾವಿಲ್ಲಿಂದ ಹೋಗಿಬಿಡುವ. ಇವರು ನನಗ್ಯಾವ ಲೆಕ್ಕವೂ ಇಲ್ಲ, ಇವನಿಗೆ ಹೆದರಿ ನಾನಿಲ್ಲಿ ಕೂತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ. ಆಗ ಯುಧಿಷ್ಠಿರ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಒಮ್ಮೆಗೆ ಬುದ್ಧಿಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಂಡು ಒಟ್ಟಾರೆಯಾಗಿ ವರ್ತಿಸಲಿಕ್ಕಿಲ್ಲ. ಈಗ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋದರೆ ನಾವು ಬದುಕಿದ್ದೇವೆ ಅಂತ ಹೇಳುವಂಥದ್ದು ದುರ್ಯೋಧನನಿಗೆ ವಿಚಾರ ಗೊತ್ತಾಗಿ ಮತ್ತೊಂದೇನಾದರೂ ಆತ ಉಪಾಯವನ್ನು ಮಾಡುತ್ತಾನೆ. ಜೀವನದುದ್ದಕ್ಕೂ ಅವನ ಉಪಾಯಗಳಿಗೆ ನಾವು ಪ್ರತಿ ಉಪಾಯವನ್ನು ಕಂಡುಹಿಡಿಯುವುದು ಇದುವೇ ಆಗಿ ಹೋಗ್ತದೆ. ಇಲ್ಲ, ನಾವು ಈ ಪುರೋಚನನ ವಿಶ್ವಾಸವನ್ನು ಗಳಿಸಿಕೊಳ್ಳುವ. ಎಷ್ಟು ಕಾಲ ಅಂತ ಅವನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ? ಒಂದಷ್ಟು ಕಾಲ, ಈಗ ಇವತ್ತಿನಿಂದ ನಾಳೆಗೇನು ನಮ್ಮನ್ನು ವಧಿಸುವುದಿಲ್ಲ. ಅವನ ವಿಶ್ವಾಸವನ್ನು ನಾವು ಪಡೆದುಕೊಳ್ಳುವ. ಇನ್ಯಾವಾಗ ಅವನು ನಮ್ಮನ್ನು ಪರಿಪೂರ್ಣವಾಗಿ ನಂಬಿದ್ದಾನೋ ಆವಾಗ ನಮ್ಮ ಯೋಜನೆಯಂತೆ ನಾವು ಕಾರ್ಯವೆಸಗಿ ಇಲ್ಲಿಂದ ಪಾರಾಗಿ ಹೋಗುವ. ದುರ್ಯೋಧನನಿಗೆ ನಾವು ಬದುಕಿದ್ದೇವೆ ಅಂತ ಹೇಳುವಂತಹ ಸೂಚನೆಯು ಸಿಗಬಾರದು ಅಂತ ಯುಧಿಷ್ಠಿರ ಹೇಳ್ತಾನೆ. ಅಣ್ಣನ ಮಾತಿಗೆ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಈ ಉಳಿದ 4 ಮಂದಿ ಪಾಂಡವರು ಕೂಡ ಒಪ್ಪಿಕೊಳ್ತಾರೆ. ಅತ್ಯಂತ ಸಂತೋಷದಿಂದ ಆ ಶಿವಗ್ರಹದಲ್ಲಿ ಇರ್ತಾರೆ. ಪ್ರತಿದಿನವೂ ಕೂಡ ಹೊರಗಡೆ ಎಲ್ಲ ಕಡೆ ಬೇಟೆಯಾಡಲಿಕ್ಕೆ ಅಂತ ಹೋಗುವಂಥದ್ದು ರಾಜಕುಮಾರರ ಆ ಒಂದು ದಿನನಿತ್ಯದ ದಿನಚರಿ. ಹೊರಗಡೆ ಎಲ್ಲ ಹೋಗಿ ಬರ್ತಾರೆ. ಹೀಗೆ ಹೊರಗಡೆ ಸುತ್ತಾಡ್ತಾ ಇರಬೇಕಾದ್ರೆ ಒಂದು ದಿವಸ ಪಾಂಡುಪುತ್ರರಿಗೆ ವಿದುರನಿಂದ ಕಳುಹಿಸಲ್ಪಟ್ಟಂಥ ಒಬ್ಬ ವಿದುರ ದೂತ ಸಿಗ್ತಾನೆ. ಆ ದೂತ ಹೇಳ್ತಾನೆ, ಇನ್ನೇನು ಶಿವಗ್ರಹಕ್ಕೆ ಬಂದು ಕೆಲವು ದಿವಸಗಳಾಗಿದೆ ಅಷ್ಟೇ. ಆ ವಿದುರ ಕಳಿಸಿದಂತಹ ದೂತ ಬಂದು ಹೇಳ್ತಾನೆ, ವಿದುರ ಮಿತ್ರ, ಅವನು ಬಂದು ಹೇಳ್ತಾನೆ ಯುಧಿಷ್ಠಿರನಲ್ಲಿ ಏನು ಅಂತ ಹೇಳಿದರೆ, ವಿದುರನಿಂದ ಕಳುಹಿಸಲ್ಪಟ್ಟವನಾಗಿದ್ದೇನೆ. ವಿದುರ ಹೇಳಿದ್ದಾನೆ, ನಿಮ್ಮ ಮನೆಯ ಮಧ್ಯದ ಆ ಒಂದು ಭಾಗದಿಂದ ಸುರಂಗವನ್ನು ತೋಡಬೇಕು ಅಂತ ನನಗೆ ಆದೇಶ ಮಾಡಲಾಗಿದೆ. ಸುರಂಗವನ್ನು ತೋಡುವುದರಲ್ಲಿ ನಾನು ನಿಪುಣನಾಗಿದ್ದೇನೆ, ಆದ ಕಾರಣ ಬಂದಿದ್ದೇನೆ, ನಿಮಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳಿ ತನ್ನ ಮೇಲೆ ನಂಬಿಕೆ ಬರುವಂತೆ ತಾನು ಮಾತಾಡ್ತಾನೆ. ನೀವಲ್ಲಿಂದ ಬರಬೇಕಾದ್ರೆ ನಿಮಗೆ ಯಾವ ರೀತಿಯಾದಂತಹ ಮಾತುಗಳನ್ನೆಲ್ಲ ವಿದುರ ಹೇಳಿದ್ದ ಅಂತ ಹೇಳುವಂಥದ್ದನ್ನೆಲ್ಲ ಈ ವಿದುರ ದೂತ ಯುಧಿಷ್ಠಿರನಲ್ಲಿ ಹೇಳುತ್ತಾನೆ. ನಿಮಗೆ ಅಗ್ನಿಯಿಂದ ಆಪತ್ತು ಬರ್ಬೋದು, ವಿಷದಿಂದ ಬರ್ಬೋದು, ಆವಾಗ ಬಿಲವನ್ನು ನಿರ್ಮಾಣ ಮಾಡಿಕೊಳ್ಳಿ, ಬಿಲದಿಂದ ಸುರಂಗದಿಂದ ಹೊರಗೆ ಹೋಗಿ ತಪ್ಪಿಸಿಕೊಳ್ಳಿ, ನಕ್ಷತ್ರಗಳ ಮುಖಾಂತರ ದಿಕ್ಕುಗಳನ್ನು ತಿಳಿದುಕೊಳ್ಳಿ, ಹಸ್ತಿನಾವತಿಗೆ ಬಾರದೆ ಬೇರೆ ಕಡೆಗಳಲ್ಲಿ ನೀವು ಅಜ್ಞಾತವಾಗಿರಿ ಅಂತ ಹೇಳುವಂಥದ್ದನ್ನು ವಿದುರ ಹೇಳಿದ್ದನ್ನೆಲ್ಲ ಈ ವಿದುರ ದೂತ ಹೇಳ್ತಾನೆ. ನಿಮಗೆ ಸಹಾಯವನ್ನು ಮಾಡುತ್ತೇನೆ, ಶೀಘ್ರದಲ್ಲಿಯೇ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡುತ್ತೇನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ವಿದುರ ದೂತನಿಗೆ ಯುಧಿಷ್ಠಿರ ಸುರಂಗವನ್ನು ನಿರ್ಮಾಣ ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಡ್ತಾನೆ. ಹಾಗೂ ವಿದುರ ದೂತನಿಂದ ಆ ಸುರಂಗ ಮಾರ್ಗದ ನಿರ್ಮಾಣವಾಗುತ್ತದೆ. ಮುಂದೆ ಯಾವ ರೀತಿಯಲ್ಲಿ ಈ ವಾರಣಾವೃತದಲ್ಲಿ ಜರುಗುವಂತಹ ಅಪಾಯದಿಂದ ಪಾಂಡವರು ಪಾರಾದರು, ಸುರಂಗ ಮಾರ್ಗದ ನಿರ್ಮಾಣವಾಯಿತಾ, ಪಾಂಡವರು ಅಲ್ಲಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಹೋದರು, ಪುರೋಚನನ ಪರಿಸ್ಥಿತಿ ಏನಾಯಿತು, ಇದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.